ಫ್ರೆಂಡ್ಸ್, ನಾವೆಲ್ಲ ಬೆಲ್ಲ ಸೇವನೆ ಮಾಡ್ತೀವಿ, ಬೆಲ್ಲವನ್ನು ನೋಡಿರ್ತೀವಿ. ಬೆಲ್ಲವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ಅಮೃತವಾಗುತ್ತೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಬೆಲ್ಲವನ್ನು ರುಚಿಗೋಸ್ಕರ ಮಾತ್ರ ಸೇವನೆ ಮಾಡ್ತಾರೆ. ನಿಮಗೆ ಗೊತ್ತಾ, ಈ ಬೆಲ್ಲ ತಿನ್ನುವುದರಿಂದ ನಾವು ಹಲವಾರು ಕಾಯಿಲೆಗಳನ್ನು ಮನೇಲಿದ್ಕೊಂಡೇ ಶಾಶ್ವತವಾಗಿ ಕಡಿಮೆ ಮಾಡ್ಕೊಳ್ಬೋದು. ಕಾಯಿಲೆಗಳನ್ನು ಬುಡದಿಂದಲೇ ಬೇರು ಸಮೇತವಾಗಿ ತೆಗಿಬಹುದು. ಜೀವನದಲ್ಲಿ ಒಂದ್ಸಲನೂ ಆಸ್ಪತ್ರೆ ಮೆಟ್ಟಲು ಹತ್ತುವಂತ ಅವಶ್ಯಕತೆ ಬರೋದಿಲ್ಲ. ಬನ್ನಿ ಹಾಗಾದ್ರೆ ಬೆಲ್ಲವನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು, ಯಾರು ಸೇವನೆ ಮಾಡಬಾರ್ದು ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನ ನೋಡೋಣ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಬೆಲ್ಲ ಎಷ್ಟು ಉಪಕಾರಿ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪುತ್ತೆ, ಅದು ಫ್ರೀಯಾಗಿ. ಸಕ್ಕರೆಗಿಂತ ಬೆಲ್ಲ ಯಾಕೆ ಅಷ್ಟು ಉತ್ತಮ ಅಂತ ಹೇಳೋದಾದರೆ, ಬೆಲ್ಲವನ್ನು ತಯಾರು ಮಾಡುವಾಗ ಇದಕ್ಕೆ ಹೆಚ್ಚಿಗೆ ಕೆಮಿಕಲ್ಸನ್ನು ಯೂಸ್ ಮಾಡಿರೋದಿಲ್ಲ ಮತ್ತು ಅನ್ರಿಫೈನ್ಡ್ ಆಗಿರುತ್ತೆ. ಅದಲ್ಲದೆ ಬೆಲ್ಲದಲ್ಲಿ ಐರನ್, ಮಿನರಲ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಹಾಗೇ ಇರುತ್ತೆ. ಅದೇ ಸಕ್ಕರೆಯನ್ನು ತಯಾರು ಮಾಡುವಾಗ ಹೆಚ್ಚಿನ ಕೆಮಿಕಲ್ಸನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳು, ಮಿನರಲ್ಸ್ಗಳು ಇರೋದೇ ಇಲ್ಲ. ಸಕ್ಕರೆಗೆ ಹೋಲಿಸಿದರೆ ಬೆಲ್ಲವನ್ನು ನಾವು ಒಂದು ಪವರ್ ಹೌಸ್ ಅಂತಲೇ ಕರಿಬೋದು. ನ್ಯಾಚುರಲ್ ಆಗಿರುವಂತಹ ಕಬ್ಬಿನ ಹಾಲಿನಲ್ಲಿರುವಂತಹ ಎಲ್ಲ ಐರನ್, ಕ್ಯಾಲ್ಶಿಯಂ, ಮಿನರಲ್, ನ್ಯೂಟ್ರಿಯೆಂಟ್ಸ್ಗಳು ಹಾಗೆ ಇದರಲ್ಲಿರುತ್ತೆ. ಹಾಗಾಗಿ ಬೆಲ್ಲವನ್ನು ಸೇವನೆ ಮಾಡಿದ್ರೆ ಮನುಷ್ಯನ ಆರೋಗ್ಯಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಬೆಲ್ಲದ ಸೇವನೆಯಿಂದ ಸಿಗುತ್ತೆ. ಇದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಯಾರಿಗೆ ರಕ್ತಹೀನತೆ ಇದೆ ಅವ್ರಿಗೆ ಕೂಡ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡ್ಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಅಲ್ಲದೆ ನಮ್ಮ ಲಿವರನ್ನು ಡಿಟಾಕ್ಸ್ ಮಾಡ್ಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಈ ಬೆಲ್ಲದಲ್ಲಿ ಇರುವಂಥ ಮಿನರಲ್ಸ್ ಯಾವುದು ಅಂದರೆ ಜಿಂಕ್ ಮತ್ತು ಸೆಲೆನಿಯಂ ಇದೆಯಲ್ಲ, ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ, ಅಂದರೆ ಮಳೆಗಾಲ ಚಳಿಗಾಲದಲ್ಲಿ ಕಾಲಕ್ಕೆ ಅನುಗುಣವಾಗಿ ಬರುವಂಥ ಹಲವಾರು ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಡಲು ಇದು ತುಂಬಾ ಸಹಕಾರಿಯಾಗುತ್ತೆ. ಅದಲ್ಲದೆ ಮುಖ್ಯವಾಗಿ ನಮ್ಮ ಬೋನ್ ಸ್ಟ್ರೆಂತಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಯಾಕಂದರೆ ಇದು ಒಂದು ಪ್ಲಾಂಟ್ ಬೇಸ್ಡ್ ಐರನ್ ಅಂಶ ಆಗಿದೆ. ಹಾಗಾಗಿ ಬೆಲ್ಲ ಎಷ್ಟು ಸಿಹಿಯಾಗಿ ಮತ್ತು ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಔಷಧಿ ಗುಣವನ್ನು ಹೊಂದಿದೆ. ಫ್ರೆಂಡ್ಸ್, ಇವಾಗ ಈ ಬೆಲ್ಲದಿಂದ ಯಾವ ಕಾಯಿಲೆಗಳನ್ನು ನಾವು ಶಾಶ್ವತವಾಗಿ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಕೆಲವರಿಗೆ ಬಿಸಿಲಿಗೆ ಹೋದಾಗ, ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ, ಇಲ್ಲ ಒಂಚೂರು ಮಾರ್ಕೆಟಿಗೆ ಹೋಗಿ ಬಂದ್ರೂ ತಕ್ಷಣ ತಲೆನೋವು ಶುರು ಆಗುತ್ತೆ. ಅದ್ರ ಜೊತೆಗೆ ವಾಮಿಟ್ ಬರೋದು, ಸುಸ್ತಾಗೋದು, ಇಂಥದ್ದೆಲ್ಲ ಆಗುತ್ತೆ. ನಾವೇನು ಮಾಡ್ತೀವಿ, ಸಡನ್ ಅಂತ ಮಾತ್ರೆ ತೊಗೊಳ್ತೀವಿ, ಪೇನ್ ಕಿಲ್ಲರ್ ಅಂತ ತೊಗೊಳ್ತೀವಿ. ಇನ್ಮೇಲೆ ಹಾಗೆ ಮಾಡಬೇಡಿ ಫ್ರೆಂಡ್ಸ್. ಈ ರೀತಿ ನಿಮಗೆ ಪದೇ ಪದೇ ಆಗ್ತಾ ಇದ್ದರೆ ಇದಕ್ಕೊಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ಹೇಳ್ತೀನಿ. ಅದು ಬೆಲ್ಲವನ್ನು ಉಪಯೋಗಿಸಿ ಮಾಡೋದು. ಅದು ಹೇಗೆ ಅಂದರೆ, ಇಲ್ಲಿ ನಾನು 1 ಸ್ಪೂನ್ ಪುಡಿ ಮಾಡಿದಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ ನೋಡಿ. ಅದಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಳ್ಳಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಒಳ್ಳೆ ತುಪ್ಪವನ್ನು ತೆಗೆದುಕೊಳ್ಳಿ, ಇದರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ನೋಡಿ. 1 ಸ್ಪೂನ್ ಬೆಲ್ಲಕ್ಕೆ 1 ಸ್ಪೂನ್ ತುಪ್ಪವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಗಟ್ಟಿ ತುಪ್ಪವನ್ನೇ ತೊಗೊಂಡಿದ್ದೀನಿ. ಯಾರಿಗೆ ಗಂಟಲಿಗೆ ಸಂಬಂಧಪಟ್ಟ, ಅಂದರೆ ಗಂಟಲು ಕೆರೆತಾಗುತ್ತೆ ಕೆಲವರಿಗೆ ತುಪ್ಪ ತಿಂದ ತಕ್ಷಣ ಅನ್ನೋರು, ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಿ ಕರಗಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಬೆಲ್ಲ ಮತ್ತು ತುಪ್ಪವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ ನೀವು 1 ವಾರ ಈ ರೀತಿ ತುಪ್ಪ ಬೆಲ್ಲವನ್ನು ತಿನ್ನಿ. ಒಂದು ವೇಳೆ ನಿಮಗೆ ತಿನ್ನಲಿಕ್ಕೆ ಆಗಲಿಲ್ಲ ಅಂದರೆ ದೋಸೆ, ಚಪಾತಿ ಏನು ಮಾಡ್ಕೊಳ್ತೀರೋ ಅದ್ರ ಜೊತೆಗೆ ಈ ರೀತಿ ಬೆಲ್ಲ ತುಪ್ಪವನ್ನು ತಿಂತಾ ಬಂದರೆ ನಿಮ್ಮ ದೇಹದಲ್ಲಿ ಪಿತ್ತ ಶಮನ ಆಗುತ್ತೆ. ಹೊಟ್ಟೆ ತೊಳಸುವುದು, ವಾಮಿಟ್ ಬಂದಂಗೆ ಆಗ್ತಾ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಅದರ ಪ್ರಮಾಣವನ್ನು ಇನ್ನೂ ಜಾಸ್ತಿ ಬೇಕಾದರೆ ಮಾಡ್ಕೊಳ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿ ಈ ಬೆಲ್ಲ ಕೆಲಸ ಮಾಡುತ್ತೆ ಅಂತ. ತುಂಬ ಜನಕ್ಕೆ ಊಟ ಆದ ತಕ್ಷಣ ಹೊಟ್ಟೆ ಭಾರ ಆದ ಹಾಗಾಗತ್ತೆ. ಸರಿಯಾಗಿ ತಿಂದಂಥ ಆಹಾರ ಡೈಜೆಸ್ಟ್ ಆಗೋದಿಲ್ಲ, ಗ್ಯಾಸ್ ಆಗೋದು, ಆ್ಯಸಿಡಿಟಿ ಆಗೋದು, ಇಂತಹ ಎಲ್ಲ ಸಮಸ್ಯೆ ಕಡಿಮೆ ಆಗಬೇಕು ಅಂದರೆ ಡೈಲಿ ನೀವು ಊಟ ಆದ ಮೇಲೆ 1 ತುಂಡು ಬೆಲ್ಲವನ್ನು ಸೇವನೆ ಮಾಡ್ತಾ ಬಂದರೆ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ. ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಬೇಕಾದರೆ ನೀವು ನೋಡಿ, 1 ವಾರ ಈ ರೀತಿ ಊಟ ಆದ ತಕ್ಷಣ, ಪ್ರತಿ ಬಾರಿಯೂ ಬೆಳಗ್ಗೆ ತಿಂಡಿ ತಿಂದ ತಕ್ಷಣ, ಮಧ್ಯಾಹ್ನ ಊಟ ಆದ ತಕ್ಷಣ, ರಾತ್ರಿ ಊಟ ಆದ ತಕ್ಷಣ ಈ ರೀತಿ 1 ತುಂಡು ಬೆಲ್ಲವನ್ನು ಸೇವನೆ ಮಾಡ್ತಾ ಬನ್ನಿ. ನಿಮಗೆ ಗ್ಯಾಸ್, ಆ್ಯಸಿಡಿಟಿ ಮತ್ತೆ ಬರೋದೇ ಇಲ್ಲ. ಕಾನ್ಸ್ಟಿಪೇಷನ್ ಇದ್ದರೂ ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಪದೇ ಪದೇ ಸುಸ್ತಾಗ್ತಾ ಇರುತ್ತೆ. ಚಿಕ್ಕ ಕೆಲಸ ಮಾಡಿದ್ರೂ ಕೂಡ ತುಂಬ ಸುಸ್ತಾಗುತ್ತೆ, ಕೈಕಾಲುಗಳು ಸೋಲು ಬರುತ್ತೆ ಅಂತಿರ್ತಾರೆ. ಅಂಥವ್ರಿಗಂತೂ ಬೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವರು ಯಾವ ರೀತಿ ಮನೆಮದ್ದು ಮಾಡ್ಬೋದು ಅಂದರೆ, 1 ಲೋಟ
ಉಗುರು ಬೆಚ್ಚಗಿನ ನೀರಿಗೆ ನೋಡಿ 1 ತುಂಡು ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಬೆಲ್ಲದ ಪುಡಿ ಮಿಕ್ಸ್ ಮಾಡಿಕೊಂಡ್ರೂ ಬರುತ್ತೆ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ನೋಡಿ ಈ ರೀತಿ ಹಿಂಡ್ಕೊಂಡು ನೀವು ತಕ್ಷಣ ಕುಡಿಯುವುದರಿಂದ ನಿಮಗೆ ಇಮ್ಮಿಡಿಯೇಟ್ ಆದಂಥ ಒಂದು ಎನರ್ಜಿ ಬರುತ್ತೆ. ಫ್ರೆಂಡ್ಸ್, ಇದಂತೂ ಯಾರಿಗೆ ನಿಶಕ್ತಿ ಉಂಟಾಗಿದೆ ಅಂಥವರಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಮಹಿಳೆಯರಿಗೆ ಯಾವಾಗಲೂ ರಕ್ತಹೀನತೆ ಇರುತ್ತಲ್ಲ ಅಂಥವ್ರಂತೂ ಡೈಲಿ 1 ಕಪ್ ಈ ರೀತಿ ಜ್ಯೂಸನ್ನು ಕುಡಿತಾ ಬಂದರೆ ರಕ್ತಹೀನತೆ ಕಡಿಮೆ ಆಗುತ್ತೆ. ಅವರಿಗೆ ಸುಸ್ತಾಗೋದಾಗಲಿ, ವೀಕ್ನೆಸ್ ಆಗೋದಾಗಲಿ, ಕೈಕಾಲು ಸೋಲ್ ಬರೋದಾಗಲಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಬೆಲ್ಲ ಕಣ್ಣುಗಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗಂತೂ ಚಿಕ್ಕ ಮಕ್ಕಳಿಗೆ ಕನ್ನಡಕ ಬರ್ತಾ ಇದೆ. ನೀವು ಮಕ್ಕಳಿಗೆ ಬೆಲ್ಲ ಸೇವನೆ ಮಾಡಿಸ್ತಾ ಬನ್ನಿ, ಕಣ್ಣುಗಳಿಗೆ ಎಷ್ಟು ಶಕ್ತಿ ಬರುತ್ತೆ. ದೃಷ್ಟಿದೋಷವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಹಿಂದೆಲ್ಲ ಎಷ್ಟು ಬೆಲ್ಲವನ್ನು ಬಳಸ್ತಾ ಇದ್ರು, ಹಾಗಾಗಿ ಎಷ್ಟೇ ವಯಸ್ಸಾದರೂ ಕೂಡ ಅವರಿಗೆ ಕಣ್ಣು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಅವರಿಗೆ ಕಾಡಿಸ್ತಿರ್ಲಿಲ್ಲ. ಬೆಲ್ಲವನ್ನ ಸಾಂಪ್ರದಾಯಿಕವಾಗಿ ಮಾಡುವುದರಿಂದ ಇದನ್ನ ಒಂದು ಟ್ರೆಡಿಷನಲ್ ಮೆಡಿಸನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಲ್ಲದಲ್ಲಿ ರಿಚ್ ಆದಂತ ಐರನ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಸೆಲೆನಿಯಂ, ಇವೆಲ್ಲವೂ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ಕಣ್ಣಿನ ನರನಾಡಿಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ದೂರದೃಷ್ಟಿ, ಹತ್ತಿರ ದೃಷ್ಟಿ ಅಂತಹ ಸಮಸ್ಯೆಗಳು ಬರೋದೇ ಇಲ್ಲ. ಇನ್ನು ಬೆಲ್ಲ ಬ್ಲಡ್ ಪ್ರೆಷರನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಬೆಲ್ಲದಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ತುಂಬಾ ಇದೆ. ಹಾಗಾಗಿ ಇದು ಎಲೆಕ್ಟ್ರೋಲೈಟ್ಸನ್ನು ಮ್ಯಾನೇಜ್ ಮಾಡಿಬಿಟ್ಟು ಬ್ಲಡ್ ವೆಸಲ್ಸನ್ನು ರಿಲ್ಯಾಕ್ಸ್ ಮಾಡುತ್ತೆ. ಹಾಗಾಗಿ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಇಡಲಿಕ್ಕೆ ತುಂಬ ಒಳ್ಳೆಯದು. ಇನ್ನು ಬೆಲ್ಲ ಅಂತೂ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಮುಖ ಗ್ಲೋಯಿಂಗ್ ಆಗಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಬೆಲ್ಲದಲ್ಲಿ ಮಿನರಲ್ಸ್ಗಳು, ವಿಟಮಿನ್ಸ್ಗಳು, ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ಇದೆ. ಇವೆಲ್ಲವೂ ನಮ್ಮ ಸ್ಕಿನ್ನನ್ನು ಡಿಟಾಕ್ಸಿಫೈ ಮಾಡುತ್ತೆ. ಅದರ ಜೊತೆಗೆ ಕೊಲಾಜನನ್ನು ಬೂಸ್ಟ್ ಮಾಡುತ್ತೆ. ಮತ್ತು ಯಾವುದೇ ರೀತಿಯ ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೆ, ಸ್ಕಿನ್ ಇಶ್ಯೂಸ್ ಏನೇ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅದಲ್ಲದೆ ಮುಖದ ಮತ್ತು ದೇಹದ ಚರ್ಮ ಸುಕ್ಕಾಗ್ತಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಬೆಲ್ಲ ಸೇವನೆ ಮಾಡ್ತಾ ಬಂದರೆ ನಾವಿನ್ನೂ ಯಂಗಾಗಿ ಕಾಣ್ಬೋದು. ಅಷ್ಟು ಚೆನ್ನಾಗಿ ನಮಗೆ ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಯಾವುದೇ ರೀತಿಯ ಟ್ಯಾನ್ ಇದ್ದರೆ, ಪಿಗ್ಮೆಂಟೇಷನ್ ಇದ್ದರೆ ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ. ಬೆಲ್ಲ ಪ್ರಕೃತಿದತ್ತವಾಗಿ ಸಿಗುವಂಥ ಒಂದು ಎನರ್ಜಿ ಅಂತಲೇ ಹೇಳ್ಬೋದು. ಇದರಲ್ಲಿ ಅಷ್ಟೊಂದು ಅದ್ಭುತವಾದಂಥ ಗುಣಗಳು, ನ್ಯೂಟ್ರಿಯೆಂಟ್ಸ್ಗಳು ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಡೈಲಿ ಬೆಲ್ಲ ಸೇವನೆ ಮಾಡಬೇಕು. ಅದರಲ್ಲೂ ತುಂಬ ಜನ ಕಾಫಿ ಟೀ ಕುಡಿಯುವಂಥ ಅಭ್ಯಾಸ ಇಟ್ಕೊಂಡಿದ್ದೀರಾ. ಅದರಲ್ಲೂ ಮುಖ್ಯವಾಗಿ ಟೀ ಕುಡಿಯುವಂಥವ್ರು ಡೈಲಿ ಬೆಲ್ಲದ ಟೀ ಮಾಡಿ ಕುಡೀರಿ. ಅದ್ರ ಜೊತೆಗೆ ಮನೇಲಿರುವಂತಹ ಶುಂಠಿ, ದಾಲ್ಚಿನ್ನಿ, ಕಾಳುಮೆಣಸು, ಏಲಕ್ಕಿ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಮಿಕ್ಸ್ ಮಾಡಿ ಆ ಟೀ ಅಮೃತವಾಗುತ್ತೆ. ತುಂಬ ಜನ ಹಾಗೆ ಟೀ ಕುಡಿತೀರಲ್ಲ, ಸಕ್ಕರೆ ಟೀ, ಅದು ಕುಡಿದ್ರೆ ಗ್ಯಾಸ್, ಅಸಿಡಿಟಿ ಜಾಸ್ತಿ ಆಗುತ್ತೆ. ಅದರಲ್ಲಿ ಏನೂ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದಿಲ್ಲ, ನಮ್ಮ ದೇಹಕ್ಕೆ ಬೇಕಾದಂಥ ಪದಾರ್ಥಗಳೇ ಇರೋದಿಲ್ಲ. ಈ ರೀತಿ ನೀವು ಬೆಲ್ಲದ ಟೀ ಮಾಡ್ಕೊಂಡು ಕುಡಿದ್ರೆ ಹಲವಾರು ಕಾಯಿಲೆಗಳು ಕಡಿಮೆ ಆಗುತ್ತೆ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸಕ್ಕರೆ ತಿನ್ನುವುದನ್ನು ಅವಾಯ್ಡ್ ಮಾಡಿ, ಸಂಪೂರ್ಣ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಇವಾಗ ಬೆಲ್ಲದಲ್ಲೂ ಹಲವಾರು ರೀತಿಯ ಬೆಲ್ಲ ಬರುತ್ತೆ. ಇಲ್ಲಿ ನೀವು ನೋಡ್ತಿದ್ರಲ್ಲ ಹಳದಿ ಕಲರ್ ಬೆಲ್ಲ, ಅದಷ್ಟು ಒಳ್ಳೆಯದಲ್ಲ. ಆದಷ್ಟು ಬ್ರೌನ್ ಕಲರ್ ಬೆಲ್ಲ ತಿನ್ನಿ. ಅದ್ರ ಜೊತೆಗೆ ದಿನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಲ್ಲ ಸೇವನೆ ಮಾಡಬೇಕು ಅಂದರೆ 10 ರಿಂದ 15 ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ಒಂದು ದಿನಕ್ಕೆ ಸೇವನೆ ಮಾಡಿದ್ರೆ ಸಾಕಾಗತ್ತೆ. ಇನ್ನು ಮುಖ್ಯವಾದಂಥ ವಿಷಯ ಅಂದರೆ ಶುಗರ್ ಇರೋರು ಬೆಲ್ಲ ತಿನ್ಬೋದಾ ಅಂತೇಳಿ. ಫ್ರೆಂಡ್ಸ್, ಶುಗರ್ ಕಂಟ್ರೋಲ್ ಇಟ್ಕೊಂಡು ನಿಮ್ಮ ಶುಗರ್ ಲೆವೆಲ್ ಹೇಗಿದೆ ಅಂತ ನೋಡಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಸೇವನೆ ಮಾಡ್ಬೋದು. ಅದರಲ್ಲೂ ಮುಖ್ಯವಾಗಿ ಶುಗರ್ ಇರೋರು ಹಬ್ಬ ಬಂದರೆ ಮಾತ್ರ ನಾವು ಹೋಳಿಗೆ ತಿಂತೀವಲ್ಲ, ಅದೇ ರೀತಿ ಅಪರೂಪಕ್ಕೆ ಬೆಲ್ಲ ಸೇವನೆ ಹಿತಮಿತವಾಗಿ ಮಾಡುವುದು ತುಂಬಾ ಒಳ್ಳೆಯದು.